ನೋಡಿಲ್ವಾ? ಓ ಶ್ರವಂತಿ, ನೀನು ದೇವಸ್ಥಾನಕ್ ಬಂದಿದ್ಯಾ? ಏನು ನಾಟಕ ಆಡ್ತಿದ್ಯಾ? ನನ್ ಬಾವನ್ ಜೊತೆ ಗುಡಿಗ್ ಬರೋದಿಕ್ಕೆ ಅತ್ತೆ ಹತ್ರ ರೆಕಮೆಂಡ್ ಮಾಡಿಸ್ಕೊಂಡ್ರೆ ನೀನ್ ಅವ್ರನ್ನ ಕರ್ಕೊಂಡ್ ಬರ್ತ್ಯಾ? ಹೌದಾ, ನೀನ್ ಬರ್ಬೇಕು ಅನ್ಕೊಂಡ್ಯಾ? ಮತ್ತೆ ಬಾವ ಏನು ಅಮ್ಮ ದೇವಸ್ಥಾನ ಕರ್ಕೊಂಡ್ ಹೋಗಕ್ ಹೇಳಿದಾರೆ, ರೆಡಿ ಆಗು ಅಂತ ಬಲ್ವಂತ ಕರ್ಕೊಂಡ್ ಬಂದ್ರು? ಏಯ್, ಸುಳ್ಳು ಹೇಳ್ಬೇಡ. ಬಾವ ಹಾಡೋದ್ನ ರೆಕಾರ್ಡ್ ಮಾಡಿ ಫೋನ್ ಒಳಗಿಟ್ಟು ನನಗ್ ಮೋಸ ಮಾಡಿದ್ದು ನನಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಓ, ಗೊತ್ತಾಗೋಯ್ತಲ್ವಾ? ಇದ್ರಿಂದ ನಿನಗೇನ್ ಅರ್ಥ ಆಯ್ತು? ಪ್ಲಾನ್ ಮಾಡಿರೋ ಮಾತ್ರಕ್ಕೆ ಏನೂ ಸಿಗಲ್ಲ, ಹಣೆಲ್ ಬರ್ದಿದ್ರೇನೆ ಅದ್ ಸಿಗೋದು. ಏನ್ ಬರ್ದಿಡೋದು? ನಾನ್ ಹೇಳೋದ್ನ ಬರ್ಕೋ. ಒಂದೇ ವಾರದಲ್ಲಿ ಬಾವನ್ನ ನಾನ್ ಸೆರಗ್ ಹಿಡಿದು ತಿರ್ಗೋ ಹಾಗೆ ಮಾಡ್ತೀನಿ. ಆಗ ನಿನ್ಗೊಂದ್ ಗತಿ ಕಾಣಿಸ್ತೀನಿ. ಒಂದು ಮುದ್ದು ಕೊಡ್ಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ, ಸೆರಗ ಕಟ್ಕೋತ್ಯಾ? ಅಷ್ಟು ಸೀನ್ ಇಲ್ಲ ಬಿಡು, ಹೋಗ್ ಕೆಲ್ಸ ನೋಡ್ಕೊಮ್ಮ. ಮುತ್ತು ತಾನೆ, ಇವತ್ತಲ್ಲ ಈಗ್ಲೇ ಕೊಡಿಸ್ಕೋತೀನಿ ನೋಡು. ಬಾವ ಎಲ್ಲೇ? ಬಾವಾ 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 ಇನ್ನೆಲ್ಲಿ ಬಾವಾ? ನನ್ನನ್ನಿಲ್ ಬಿಟ್ಟು ಆಫೀಸಿಗೆ ಹೊರಟೋದ್ರು. ಮನೆಗ್ ಬರ್ತಾರಲ್ಲ ಆಗ ನೋಡ್ಕೋತೀನಿ. ಜಾನಕಿ, ಬೇಗ ಬಾ, ಲೇಟ್ ಆಗ್ತಾ ಇದೆ. ಬರ್ತಿದ್ದೀನಿ ಬಾವಾ. ಅಯ್ಯೋ ಬಾವಾ, ಬಾವಾ ನಿಂತ್ಕೊಳ್ಳಿ. ದೇವ್ರೆ, ನನ್ನನ್ನು ಮಾತ್ರ ಉದ್ಧಾರ ಮಾಡಬೇಕು, ಆಯ್ತಾ? ಜೈ ಆಂಜನೇಯ. ಬಾವಾ, ಬಾವ ಇಲ್ಲೇದ್ರು ಕೂಡ ಇಲ್ಲ ಅಂತ ಹೇಳ್ತಾಳ. ಛೇ, ಮತ್ತೆ ನನ್ಗೆ ಸುಳ್ಳು ಹೇಳಿದ್ಲು. ಮಾಡ್ತೀನಿರೇ ನಿನ್ಗೆ. ಅಜ್ಜಿ, ಊಟ ಚೆನ್ನಾಗಿತ್ತಾ? ಯಾಕ್ ಚೆನ್ನಾಗಿರಲ್ಲಮ್ಮ, ದೊಡ್ಡ ಮನೆಯವ್ರ ಮದ್ವೆ ಅಲ್ವಾ, ಚೆನ್ನಾಗೇ ಇರುತ್ತೆ. ಏನಿದು? ತಮ್ಸಪ್ ಅಜ್ಜಿ. ಇಲ್ ಕೊಡು, ಕುಡಿತೀನಿ. ಅಜ್ಜಿ, ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು. ನಾನ್ ಯಾರೋ ನಿನಗ್ ಗೊತ್ತಿಲ್ಲ, ನೀನ್ ಯಾರೋ ನಂಗ್ ಗೊತ್ತಿಲ್ಲ, ನಾವಿಬ್ರು ಏನ್ ಮಾತಾಡೋದು? ಅಜ್ಜಿ, ನಾನ್ ಯಾರು ಅಂತ ನಿಮಗ್ ಗೊತ್ತಿಲ್ಲ, ಆದ್ರೆ ನಿಮಗ್ ನಡೆದಿರೋ ಮೋಸ ನನಗ್ ಗೊತ್ತು. ಮೋಸನಾ? ನನಗ್ ಮೋಸ ಮಾಡೋರು ಈ ಪ್ರಪಂಚದಲ್ಲೇ ಹುಟ್ಟಿಲ್ಲ. ಹಾಗನ್ಕೊಂಡೆ. ನೀವ ಸೇಟು ಹತ್ರ ಮೋಸ ಹೋಗಿತ್ತು. ನಿಮ್ ಹತ್ರ ಆ ಸರ ತಗೊಂಡು ನಿಮ್ ಕೈಗೆ 1 ಲಕ್ಷ ಕೊಟ್ಟ. ಆದ್ರೆ ಆ ಸರದ ಬೆಲೆ ಎಷ್ಟು ಗೊತ್ತಾ? ಯಾವ ಸರ? ನಾನ್ ಸೇಟುಗೇನು ಕೊಟ್ಟೇ ಇಲ್ಲ. ಈಗ್ಲೇ ಸೇಟು ಕೊಟ್ಟು ದುಡ್ಡು ಇಸ್ಕೊಂಡ್ರಲ್ಲ ಅಜ್ಜಿ, ಈಗ ಇಲ್ಲ ಅಂತಿದ್ದೀರಾ? ಇಲ್ಲ ಅಂತ ಹೇಳಿದ್ನಲ್ಲ. ಇಷ್ಟಕ್ಕೂ ನೀನ್ ಯಾರು? ಇದೆಲ್ಲ ನಿನ್ಗ್ಯಾಕೆ? ಸರ ಇಲ್ಲ, ಏನೂ ಇಲ್ಲ, ಹೋಗು. ಅದ್ ಹಾಗಲ್ಲ ಅಜ್ಜಿ, ನಾನ್ ಹೇಳೋ ಮಾತು. ನೋಡು, ನಂಗಿದೆಲ್ಲ ಗೊತ್ತಿಲ್ಲ, ಹೋಗು. ಸೇಟು, ಸೇಟು. ಅಜ್ಜಿ, ಅಯ್ಯೋ, ಹೇಳಿದ್ರೆ ಕೇಳಲ್ಲ ನೀವು. ಈಗ ನೋಡಿ ಏನಾಯ್ತು. ಆ ಮುದ್ಕಿಗೆ ಮೋಸ ಆಗಿದೆ ಅಂತ ಸಹಾಯ ಮಾಡಕ್ ಹೋದ್ರೆ ಹೀಗ್ ಮಾಡ್ತಿದ್ದಾಳೆ. ಅದಕ್ಕೆ ಹೇಳೋದು ಮೇಡಮ್, ಸುಮ್ನೆ ಹೆಲ್ಪ್ ಮಾಡಕ್ ಹೋಗ್ಬಾರ್ದು ಅಂತ. ಮಾಡಿದ್ರೂ ಯೂಸ್ ಇರಲ್ಲ. ನನ್ ಮಾತ್ ಕೇಳಿ ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ. ಹೇಗ್ ಬಿಟ್ಬಿಡ್ಲಿ? ಅಷ್ಟು ಬೆಳೆ ಬಾಳೋ ಸರ ಆ ಮುದ್ಕಿ ಹತ್ರ ಹೇಗ್ ಬಂತು? ಅದ್ರ ಕತೆ ಏನು? ತಿಳ್ಕೊಳ್ದೆ ಇಲ್ಲಿಂದ ಹೋದ್ರೆ ಮನ್ಸಿಗೆ ನೆಮ್ಮದಿ ಇರುತ್ತಾ? ಹೇಗಾದ್ರೂ ತಿಳ್ಕೊಳ್ಳೇಬೇಕು. ತಿಳ್ಕೊತೀನಿ. ಮೇಡಮ್, ಈ ಪ್ಲೇಟ್ ಕ್ಲೀನ್ ಮಾಡೋ ಕರ್ಮ ಬಂತಲ್ಲ.
ಅಜ್ಜಿ ದುಡ್ಡು ಕಳಿಸ್ತೀನಿ ಎಂದಿದ್ಲು. ಕಳ್ಸಿದ್ರೆ ಚೆನ್ನಾಗಿರ್ತಿತ್ತು. ಇದನ್ನೆಲ್ಲ ಹೀಗೆ ಬಿಟ್ಟು ಹೋಗ್ಬೋದಿತ್ತು. ಅಲ್ಲ, ಮಹಾರಾಣಿ ತರ ಬದುಕ್ಬೋದಿತ್ತು ನಾನು. ಎಲ್ಲ ಕರ್ಮ ನಂದು. ಏನೇ ಏನಂದೆ? ಮಹಾರಾಣಿ ತರ ಬದುಕಿದ್ಯಾ? ಏನಿಲ್ಲ ಮೇಡಮ್, ಏನಿಲ್ಲ. ಅಷ್ಟು ದೊಡ್ಡ ಮಾತು ಹೇಳಿ ಈಗ ಏನೂ ಇಲ್ಲ ಅಂದ್ರೆ ಏನರ್ಥ? ನನ್ ಬಗ್ಗೆ ನಿನಗ್ ಗೊತ್ತಿಲ್ಲ. ನೋಡು, ಅರ್ಧ ತಿಳ್ಕೊಂಡ್ರೆ ಸರಿ ಹೋಗಲ್ಲ. ಈಗ್ಲೇ ಎಲ್ಲ ಅರ್ಧಂಬರ್ಧ ತಿಳ್ಕೊಂಡು ಹುಚ್ಚಿಡಿತಿದೆ. ಅಷ್ಟಕ್ಕೂ ನೀನ್ ಯಾರು, ಎಲ್ಲಿ, ಪೂರ್ತಿ ಹೇಳು 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 ಹೇಳು. ಹೇಳ್ತೀನಿ. ಹಾ, ಯಾರಿಗಾದ್ರೂ ಮಹಾರಾಣಿ ಆಗೋ ಅವಕಾಶ ಒಂದೇ ಸಲ ಬರೋದು. ಆದ್ರೆ ನನಗೆ ಎಷ್ಟೊಂದ್ ಸಲ ಬಂದಿತ್ತು. ಆದ್ರೆ ಆ ಅದೃಷ್ಟ ಬಂದಿದ್ ಪ್ರತಿ ಸಲ ಬೇಡ ಅಂತ ಒದ್ಬಿಟ್ಟೆ. ಮದ್ವೆ ಆಗದೆ ಹೋದ್ರು ಅದೃಷ್ಟ ನನಗ್ ಬಂದು ನಮ್ಮಕ್ಕ ತ್ಯಾಗ ಮಾಡಿದ್ರಿಂದ ಹೆಂಡತಿ ಸ್ಥಾನ ನನ್ ಕೈಯಾರೆ ಹಾಳು ಮಾಡ್ಕೊಂಬಿಟ್ಟೆ ಅಲ್ವಾ? ನಿಜಾನೇ. ನಿನ್ನ ಅದೃಷ್ಟನ ನೀನೇ ನಿನ್ ಕೈಯಾರೆ ಬಿಟ್ಕೊಟ್ಟಿದ್ಯಾ. ಆದ್ರೆ ನಿಮ್ಮಕ್ಕ ಮಾತ್ರ ಮಹಾತ್ಯಾಗಿ. ಅನಾಥೆ ಆದ್ರೂ ಅವಳನ್ನ ನಿಮ್ಮಪ್ಪ ಸಾಕಿದ್ದಕ್ಕೆ ನಿನ್ಗೋಸ್ಕರ ಎಷ್ಟು ತ್ಯಾಗ ಮಾಡಿದಾಳೋ. ಹೌದು, ಇಷ್ಟಕ್ಕೂ ನಿಮ್ಮಕ್ಕನ ಹೆಸರೇನು? ನಮ್ಮ ಅಕ್ಕನ ಹೆಸರು ಏನಂದ್ರೆ ಒಂದ್ ನಿಮಿಷ ಇರು. ಅಲ್ಲ, ಇವಾಗ ಅವಳ ಹೆಸರು ಹೇಳಿ ಏನ್ ಲಾಭ? ಏಯ್, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ರಾಮಚಂದ್ರ, ಇಲ್ಲಿ ಸಿಕ್ಕಾಕಿಸ್ಬಿಟ್ಟೆ ಅಲ್ಲ. ಅಯ್ಯೋ, ಹೇಗಾದ್ರೂ ಮಾಡಿ ನನ್ನ ಮಗನ ಇಲ್ಲಿಂದ ಕಳಿಸ್ಬಿಡು. ನನ್ನ ಮನೆಗೆ ಹೋಗಿದ ತಕ್ಷಣ ರಾಮಕೋಟೆ ಬರೀತೀನಿ. ಕಾಪಾಡು ತಂದೆ. ನನಗೆ ಕೈ ಮುಗಿತೀನಿ, ಮಾತಾಡ್ಬೇಡ. ನಮ್ಮಪ್ಪ ಬಂದಿದ್ದಾರೆ, ಪ್ಲೀಸ್. ಏನಾಯ್ತು? ಕೆಲ್ಸ ಮಾಡೋದ್ ಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡಿದ್ದಾಳೆ ಮೇಡಮ್. ಮೇಡಮ್, ನನ್ನ ಸ್ಟೋರಿ ಎಲ್ಲ ಹೇಳಿದ್ದೀನಲ್ವಾ? ನಮ್ಮಪ್ಪ ಇಲ್ಲಿ ಬಂದಿದ್ದಾರೆ. ಇಲ್ಲ, ನಾನು ನೋಡಿದ್ರೆ ಸಾಯಿಸ್ಬಿಡ್ತಾರಷ್ಟೇ. ನಿಮ್ಮಪ್ಪ ಬಂದಿದ್ದಾರಾ? ಎಲ್ಲಿ? ಅಲ್ಲಿ ನೋಡಿ, ಅಲ್ಲಿದ್ದಾರೆ.
ಅವರು ನಿಮ್ಮಪ್ಪನ? ಹೌದು, ಅವರೇ ನಮ್ಮಪ್ಪ. ಅಂದ್ರೆ ನಿಮ್ಮ ಅಕ್ಕನ ಹೆಸರು ವೈದೇಹಿನ? ಇಷ್ಟೊತ್ತು ನೀನ್ ಹೇಳಿದ್ದು ನಿನ್ ಕತೆ ನಿಮ್ಮಕ್ಕ ವೈದೇಹಿ ಕತೆನಾ? ಹೌದು. ಶ್ರೇಯಾ ಹೇಳಿದ್ ನಿಜಾನೇ. ಪಾಪ ಅಪ್ಪ ಅಮ್ಮ ಯಾರು ಗೊತ್ತಿಲ್ದೆ ಅವಳೇ ವೈದೇಹಿ ಅಂತ ಹೇಳ್ಕೊಳಕ್ಕಾಗ್ದೆ ಎಲ್ರಿಂದ ದೂರ ಇದ್ದಾಳೆ. ನಮ್ಮಕ್ಕ ವೈದೇಹಿ ನಿಮಗ್ ಗೊತ್ತಾ? ಗೊತ್ತಾನ? ಬರೀ ಗೊತ್ತಿಲ್ಲ, ಒಂದ್ ರೇಂಜಿಗೆ ಗೊತ್ತು. ವೈದೇಹಿ ಬಗ್ಗೆ ಯಾರಿಗೂ ಹೇಳ್ಬಾರ್ದಲ್ವಾ? ಏನೋ ಹಳೆ ಪರಿಚಯ ಬಿಡು. ಅದಾಗಿರ್ಲಿ, ಅಲ್ಲಿದಾರಲ್ಲ ಅವ್ರು ಯಾರು? ಅವರು ನಿಮ್ಮಪ್ಪನಿಂದ ಬಚ್ಚಿಟ್ಕೋತಿದ್ದಾರೆ. ಯಾರು? ನಮ್ಮ ಅಜ್ಜಿ. ಅವರು ನಮ್ಮ ಅಜ್ಜಿ. ನಿಮ್ಮ ಅಜ್ಜಿನಾ? ಹೌದು. ಫ್ಯಾಮಿಲಿ ಪೂರ್ತಿ ಇಲ್ಲೇ ಇರೋ ಹಾಗಿದೆ. ನನ್ಗೋಸ್ಕರ ಬಂದಿರ್ಬೇಕು, ಅದಕ್ಕೆ ನಮ್ಮ ಅಪ್ಪನಿಂದ ಬಚ್ಚಿಟ್ಕೋತಿದ್ದಾರೆ. ನಿನಗೋಸ್ಕರ ಅಲ್ಲ, ನಿಮ್ಮಪ್ಪಂಗೆ ಗೊತ್ತಿಲ್ದೆ ಯಾವ್ದೋ ಸರನ ಸೇಟುಗ್ ಮಾರಕ್ ಬಂದಿದ್ದಾರೆ. ಅಷ್ಟೊಂದು ಬೆಲೆ ಬಾಳೋಂಥ ಸರ ನಿಮ್ಮ ಅಜ್ಜಿಗೆ ಎಲ್ಲಿ ಸಿಕ್ತು? ಸರನಾ? ನಮ್ಮಜ್ಜಿ ಹತ್ರನಾ? ಅಷ್ಟು ಬಂಗಾರ ನಮ್ಮ ಹತ್ರ ಇಲ್ಲ. ಇದೆ, ಸೇಟಿಗೆ ಕೊಡೋದನ್ನ ನಾನೇ ನೋಡ್ದೆ. ನನಗ್ ಬೇಕಾಗಿರೋದು ಆ ಸರ ಯಾರ್ದು ಮತ್ ನಿಮ್ಮ ಅಜ್ಜಿ ಕೈಗೆ ಹೇಗ್ ಬಂತು ಅಂತ. ಅಷ್ಟ್ ಗೊತ್ತಾದ್ರೆ ಸಾಕು. ಹೇಳು ಹೇಳು ಹೇಳು, ನೀನ್ ಹೇಳು. ಅಷ್ಟೇ ಅಲ್ವಾ? ನಮ್ಮಪ್ಪ ಹೊರಟಿದ ತಕ್ಷಣ ನಮ್ಮ ಅಜ್ಜಿನ ಕೇಳಿ ಹೇಳ್ತೀನಿ. ಬೇಗ ಹೋಗೋ, ಎಷ್ಟೊತ್ತು? ನಿಮ್ಮ ಅಜ್ಜಿ ಹೋಗ್ತಿದ್ದಾರೆ. ಬಾ ಬಾ. ಅಜ್ಜಿ ಅಜ್ಜಿ. ಏನು ಮತ್ತೆ ಬಂದಿದ್ಯಲ್ಲ, ಸೇಟುನ್ ಕರೀಲಾ? ಅಜ್ಜಿ, ನಿಮ್ಗೊಂದು ತೋರಿಸ್ತೀನಿ, ನೋಡಿದ್ಮೇಲೆ ನೀವೇ ಯೋಚನೆ ಮಾಡಿ. ಅಲ್ಲಿ ನೋಡಿ ಅಜ್ಜಿ. ಶ್ರೇಯಾ, ಶ್ರೇಯಾ, ಶ್ರೇಯಾ. ಅಜ್ಜಿ. ನನ್ ಬಂಗಾರ, ಇಷ್ಟ ದಿನ ಎಲ್ಲಿ ಹೋಗ್ಬಿಟ್ಟಿದ್ಯೆ ನೀನು? ಇಲ್ಲೇನ್ ಮಾಡ್ತಿದ್ಯೆ? ಎಷ್ಟು ದಿನ ಆಯ್ತು ನಿನ್ನೆ ನೋಡಿ. ಹೇಗಿದ್ಯಮ್ಮ? ನೀನೆಷ್ಟು ಕಷ್ಟಪಟ್ಟಿರ್ತೀಯ ಅಂತ ಗೊತ್ತಿದ್ರು ಕೂಡ ಹೇಗಿದ್ಯಾ ಅಂತ ಕೇಳಕ್ಕೆ ಬಾಯಾದ್ರೂ ಹೇಗ್ ಬಂತೆ? ಇವತ್ತಿಗೆ ನಿನ್ ಕಷ್ಟ ಎಲ್ಲ ದೂರ ಆದ ಹಾಗೆ. ನೀನ್ ಇಲ್ಲಿ ಒಂದು ಕ್ಷಣನೂ ಇರೋದ್ ಬೇಡ. ಬಾರೆ ಹೋಗ್ಬಿಡಣ ಬಾ. ಅಜ್ಜಿ ಅಜ್ಜಿ, ಆ ಸರ ಇತ್ತಲ್ವಾ? ಸರಾನೂ ಇಲ್ಲ, ಏನೂ ಇಲ್ಲ. ನನ್ ಟೆನ್ಷನ್ ಅಲ್ಲಿ ನಾನಿದ್ರೆ ನಿಂದೊಳ್ಳೆ ಕತೆ. ಅದ್ ಹಾಗಲ್ಲ. ಮ್ಯಾಗಿಜಿ, ಇಲ್ಲೇನ್ ಮಾಡ್ತಿದ್ದೀರಾ? ಉದರ್ ಫಂಕ್ಷನ್ ಸ್ಟಾರ್ಟ್ ಆಗ್ತಿದ್ಯಲ್ಲ, ಜಲ್ದಿ ಬನ್ನಿ. ಮೇಡಮ್ 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 ಬನ್ನಿ ಬನ್ನಿ ಮೇಡಮ್, ಸೇಟು ಕರೀಲಿದ್ದಾರೆ. ಬನ್ನಿ ಒಂದು ನಿಮಿಷ. ನೀವ್ ಇಲ್ಲೇ ಇರಿ ಅಜ್ಜಿ. ಮೇಡಮ್ ನಾನ್ ಪ್ಲೀಸ್ ಬಂದೆ. ಬನ್ನಿ ಮೇಡಮ್. ಪಾಪ, ಅವ್ರಿಗೆ ನಿಮ್ಮ ಹತ್ರ ಇರೋ ಸರದ ಬಗ್ಗೆ ಏನೋ ಗೊತ್ತಾಗ್ಬೇಕಂತೆ ಅಜ್ಜಿ. ಇಷ್ಟಕ್ಕೂ ಆ ಸರ ಯಾರ್ದು? ಅದೆಲ್ಲ ನಿಂಗೆ ಯಾಕೆ? ತಗೋ ಇದನ್ನ, 1,00,000 ಇದೆ. ಸ್ವಲ್ಪ ದಿನ ಇದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊ. ದುಡ್ಡುಗೋಸ್ಕರ ಈ ತರ ಕೆಲಸ ಎಲ್ಲ ಮಾಡ್ಬೇಡ. ಅಷ್ಟ್ರಲ್ಲಿ ನಿಮ್ಮಪ್ಪನ್ ಬುದ್ಧಿ ಹೇಳಿ ನಿನ್ ಮನೆ ಕರ್ಸ್ಕೊತೀನಿ ಕಣೆ, ಸರಿನಾ? ಸರಿ ಅಜ್ಜಿ. ನೋಡು, ನಿಮ್ಮಪ್ಪ ಏನಾದ್ರೂ ನನ್ನ ಇಲ್ಲಿ ನೋಡಿದ್ರೆ ಗಲಾಟೆ ಆಗುತ್ತೆ. ಬಾ ನಡಿ ಹೋಗೋಣ, ಬಾ. ಅದೇನಂದ್ರೆ ಅದು ಆಗ ಮಾಡಿದ್ವಲ್ಲ.
ಇವ್ರ್ಯಾಕೆ ಇಲ್ಲಿಗೆ ಬಂದ್ರು? ನಮಸ್ಕಾರ ಜಾನಕಿ ರಾಮ್ಬಾಯ್, ಏನ್ ನೀವಿಲ್ಲಿ ಬಂದಿದ್ದು? ಅದೇ ನಮ್ಮ ತಾಯಿ ಯಾವುದೋ ಸರನ ನಿಮ್ಮ ಹತ್ರ ಅಡ ಇಡೋದಕ್ಕೆ ಬರ್ತಾರೆ ಅಂತ ಹೇಳಿದ್ರಲ್ವಾ, ಒಂದ್ಸಲ ಅದನ್ನ ತೋರಿಸ್ತೀರಾ? ನಿಮ್ ತಾಯಿಯವ್ರ ಆ ವಿಷಯ ನಿಮ್ಗೆ ಹೇಳಿದ್ರಾ? ನೀವೇ ಹೇಳಿದ್ರಲ್ಲ. ನಾನು ಹೇಳಿದಲ್ಲ, ನನಗೆ ಆ ಸರನ ಮಾರೋಕ್ ಬರ್ತೀನಿ ಅಂತ ನಿಮ್ ತಾಯಿ ನಿಮ್ಮ ಹತ್ರ ಹೇಳಿದ್ರಾ? ಇಲ್ಲ, ನೀವೇ ಹೇಳಿದ್ರಿ ಅಂತ ಬಂದೆ. ಹಾಗಾದ್ರೆ ಓ ಮೇರಾ ಗೆಲ್ತಿಯೇ, ನಿಮ್ ತಾಯಿ ಹೆಸರಿರೋರೇ ಒಬ್ರು ಫೋನ್ ಮಾಡಿದ್, ಅದಕ್ಕೆ ನಿಮ್ ತಾಯಿನೇ ಫೋನ್ ಮಾಡಿದಾರೆ ಅಂತ ನಾನು ಅಂದ್ಕೊಂಡೆ. ಸಾರಿ ಬಾಯ್. ಅಯ್ಯೋ ಪರವಾಗಿಲ್ಲ ಬಿಡಿ. ಮನೇಲೇನೋ ಫಂಕ್ಷನ್ ನಡೀತಿರೋ ಹಾಗಿದೆ, ನಾನಿನ್ನು ಹೊರಡ್ತೀನಿ. ಹಾ ಟೀಕೆ. ಹೇ ಭಗವಾನ್. ಎಲ್ಲಿ ಇವರು? ಛೆ, ಹೊರಟ್ಬಿಟ್ರು ಅನ್ಸುತ್ತೆ. ಛೆ, ಒಳ್ಳೆ ಅವಕಾಶ ಮಿಸ್ ಆಯ್ತಲ್ಲ. ವೈದೇಹಿಗೆ ಬೇಕಾಗಿರೋರೆಲ್ಲ ಇಲ್ಲೇ ಇದ್ರು. ಇಲ್ಲೇ ವೈದೇಹಿ ಬಗ್ಗೆ ಏನಾದರೂ ತಿಳ್ಕೊಬೋದು. ಹಾಂ, ಮೊದಲು ವೈದೇಹಿಗೆ ಫೋನ್ ಮಾಡೋಣ. ಛೆ, ಮತ್ತೆ ನಾಟ್ ರೀಚಬಲ್ ಅಂತ ಬರ್ತಿದೆ. ಹೇಗಾದರೂ ಈ ಸರದ ಬಗ್ಗೆ ತಿಳ್ಕೊಂಡು ವೈದೇಹಿಗೆ ಹೇಳಬೇಕು. ಹೇಳ್ತೀನಿ. ಬೆಳಗ್ಗೆಯಿಂದ ವೈದೇಹಿಗೆ ಟ್ರೈ ಮಾಡ್ತಿದ್ದಾರೆ ಅಲ್ವಾ? ನಾಟ್ ರೀಚಬಲ್ ಯಾಕೆ ಬರ್ತಿದೆ? ಯಾವಾಗಲೂ ಅದು ಹಾಗೇ ಇರುತ್ತೆ. ಯಾಕೆಂದ್ರೆ ಅದು ವೈದೇಹಿ ನಂಬರ್ ಅಲ್ಲ. ಅದೇಗೆ? ಹೌದು, ಲಾಸ್ಟ್ ಟೈಮ್ ವೈದೇಹಿ ನಂಬರ್ ಕೊಟ್ಟಾಗ ನಾನೇ ಬೇಕು ಅಂತ ತಪ್ಪು ನಂಬರ್ ಹಾಕಿದೆ. ಇಲ್ಲ ಅಂದ್ರೆ ಇವ್ರು ಫೋನ್ ಮಾಡಿ ಕಾಟ ಕೊಡ್ತಿದ್ರು. ಒಳ್ಳೆ ಕೆಲಸ ಮಾಡಿದ್ಯೆ, ಸೂಪರ್. ಅಟ್ಲೀಸ್ಟ್ ಅವಳಾದ್ರೂ ನೆಮ್ಮದಿಯಿಂದ ಇರ್ತಾಳೆ ಅಲ್ವಾ? ಬಾ. ಅಕ್ಕ ಅಕ್ಕ ಏನು? ಬನ್ನಿ ಅಕ್ಕ. ರೆಡಿ ಆಗ್ತಿದ್ದೀನಿ, ಒಂದ್ ನಿಮಿಷ ಇರು. ಸಾಕ್ ಬಿಡಿ ಅಕ್ಕ, ಬನ್ನಿ. ಎಷ್ಟೊತ್ತಂತ ರೆಡಿ ಆಗ್ತೀರಾ ಅಕ್ಕ? ನೀವ್ ಯಾವಾಗ್ಲೂ ಕನ್ನಡಿ ನೋಡ್ಕೊಂಡೇ ಇರ್ತೀರಾ ಅಲ್ವಾ ಅಕ್ಕ? ಅಂದ್ರೆ ಏನ್ ನೀನ್ ಹೇಳೋದು? ನನ್ ಗಂಡಂಗ್ ನಡಿಯಕ್ಕಾಗಲ್ಲ ಅಂತ ಮುಖಕ್ಕೆ ಮಸಿ ಬಳ್ಕೊಂಡು ಮೂಲೆಲ್ ಕೂತಿರ್ಬೇಕು ಅಂತ್ಯಾ? ಯಾರಿಗ್ ಏನೇ ಆದ್ರೂ ನಾನ್ ಹೇಗಿರ್ಬೇಕು ಅನ್ಕೋತೀನೋ ಹಾಗೇ ಇರ್ತೀನಿ. ಅಯ್ಯೋ, ನಾನ್ ಹಾಗೆ ಹೇಳಿಲ್ಲ ಅಕ್ಕ. ನೀವ್ ನೋಡಕ್ಕೆ ತುಂಬಾ ಚೆನ್ನಾಗಿದ್ದೀರಾ ಅಲ್ವಾ, ಮತ್ತ್ಯಾಕ್ ಮೇಕಪ್ ಮಾಡ್ಕೋತೀರಾ ಅಂತ. ಯಾವ ಬಂಗಾರ ಆದ್ರೂ ಅದು ಪಳಪಳ ಹೊಳದ್ರೇನೆ ಚಂದ. ನನ್ ವಿಷಯ ಹಾಗಿರ್ಲಿ, ನಿನ್ ವಿಷಯ ಹೇಳು. ಅಷ್ಟೊಂದ್ ಕೋಪಿಸ್ಕೊಂಡ್ ಹೋದ್ಯಲ್ಲ, ಏನಾಯ್ತು ಹೇಳು. ಏನಾಗತ್ತೆ, ಮತ್ತೆ ಅವಳು ನನ್ನ ಅಲ್ಲೂ ಕೂಡ ಬಕ್ರ ಮಾಡಿದ್ಲು. ಭಾವ ಅಲ್ಲೇ ಇದ್ರು, ಆಫೀಸ್ಗೆ ಹೋಗಿದ್ದಾರೆ ಅಂತ ಹೇಳಿ ನಾನ್ ಆ ಕಡೆ ಹೋದ ತಕ್ಷಣ ಭಾವನ್ ಕರೆದು ಅವರಿಬ್ರು ಹೋದ್ರು. ಅದಕ್ಕೆ ನಿನ್ ಕೈ ಜಾಡ್ಸ್ಕೊಂಡ್ ಬಂದ್ಬಿಟ್ಟೆ ಅಷ್ಟೇ ಅಲ್ವಾ? ನೀನ್ ಈ ತರ ಇದ್ರೆ ದೇವಾಂಶ್ನ ಮರಿಬೇಕಷ್ಟೇ. ಇಲ್ಲ ಅಕ್ಕ, ನಾನೇನಾದ್ರೂ ಚಾಲೆಂಜ್ ಅಲ್ಲಿ ಗೆದ್ರೆ ಅವಳೇ ಭಾವನ್ ಬಿಟ್ಬಿಡ್ತಾಳಂತೆ. ಏನ್ ಚಾಲೆಂಜ್ ಅದು? ಭಾವ ನಂಗ್ ಮುತ್ತು ಕೊಡ್ಬೇಕು. ಯಾವ್ದಾದ್ರೂ ಒಳ್ಳೆ ಐಡಿಯಾ ಇದ್ರೆ ಹೇಳಿ. ಮೊನ್ನೆ ಐಡಿಯಾ ಕೊಟ್ನಲ್ಲ, ಅದನ್ನೇ ಫಾಲೋ ಮಾಡು. ಯಾವುದು? ಆ ಚೈನ್ ಐಡಿಯಾನಾ? ಅದ್ ವರ್ಕೌಟ್ ಆಗ್ಲಿಲ್ಲ ಅಕ್ಕ. ಸರಿಯಾಗಿ ನಾನ್ ಮುತ್ತು ಕೊಡೋ ಅಷ್ಟ್ರಲ್ಲಿ ಕೈ ಅಡ್ಡ ಇಟ್ಬಿಟ್ರು. ಅಂದ್ರೆ ಅವತ್ತು ಮುತ್ತು ಕೊಟ್ಟಿಲ್ಲ ಅಂತ ಆಯ್ತು. ಅನಾವಶ್ಯಕವಾಗಿ ನಾನೇ ತಪ್ಪು ತಿಳ್ಕೊಂಡೆ. ಮತ್ತೆ ನಾನೇನಾದ್ರೂ ಅದನ್ನೇ ಮಾಡಕ್ ಹೋದ್ರೆ ಭಾವಂಗ್ ನನ್ ಪ್ಲಾನ್ ಬಗ್ಗೆ ಎಲ್ಲ ಗೊತ್ತಾಗಿ ನನ್ ಕಪಾಳಕ್ಕೆ 2 ಬಾರಿಸ್ತಾರೆ. ಯಾವ್ದಾದ್ರೂ ಒಳ್ಳೆ ಐಡಿಯಾ ಇದ್ರೆ ಹೇಳಿ. ಭಾವ ನನಗ್ ಹತ್ರ ಆಗಿ ನನ್ನ ಗಟ್ಟಿಯಾಗಿ ತಪ್ಕೊಂಡು ಮನ್ಸಾರೆ ಮುತ್ತು ಕೊಡ್ಬೇಕು. ಆ ತರ ಐಡಿಯಾ ಹೇಳಿ. ನನಗಿದೆಲ್ಲ ಆಗದೆ ಇದ್ರು ನಿಂಗಾದ್ರೂ ಸಹಾಯ ಮಾಡ್ತೀನಿ ಬಿಡು. ಸರಿ, ಹೇಳ್ತೀನಿ ಕೇಳು. ಅಷ್ಟು ಮಾಡು. ಅಯ್ಯೋ, ಸೂಪರ್ ಅಕ್ಕ. ಈ ಸಲ ಪ್ಲಾನ್ ಫೇಲ್ ಆಗಲ್ಲ. ನೀವು ಸೂಪರ್ ಬಿಡಿ ಅಕ್ಕ. ಏಯ್, ನನಗಲ್ವೇ ದೇವಾಂಶ್ ಕೊಡು, ಹೋಗು. ಓಕೆ. ಛೇ, ಈ ಥರ ನಾಚಿಕೆ ಇಲ್ದಿರೋ ಐಡಿಯಾಸ್ ಇವ್ಳಿಗೆ ಹೆಂಗ್ ಬರುತ್ತೋ. ಮಾಡ್ತೀನಿರು.